10ನೇ ದಿನದ ಮಹಾಯುದ್ಧ. ಮಹಾಯುದ್ಧದ 10ನೆಯ ದಿನ ಬೆಳಗಾಯಿತು. ತಾನು ಇಂದು ಸಾಯುತ್ತೇನೆ ಎಂದು ಭೀಷ್ಮನಿಗೆ ಉಲ್ಲಾಸ. ಆದರೆ ಅರ್ಜುನನಿಗೆ ದುಗುಡ. ಆದರೇನು, ಎಲ್ಲ ತೀರ್ಮಾನವಾಗಿ ಬಿಟ್ಟಿದೆ. ಕೃಷ್ಣ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಭೀಷ್ಮನನ್ನು ಕೊಲ್ಲುವುದೇ ಇಂದಿನ ಕೆಲಸ. ಇತರ ಕೌರವರಿಂದ ಶಿಖಂಡಿಗೆ ನೋವಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಪಾಂಡವರು ಅವನನ್ನೇ ಇಂದಿನ ನಾಯಕನನ್ನಾಗಿ ಮಾಡಿಸಿ ದೇವವ್ಯೂಹದಲ್ಲಿ ನಿಂತರು. ಭೀಮಾರ್ಜುನರು ಅವನ 2 ಪಕ್ಕೆಗಳನ್ನು ರಕ್ಷಿಸುತ್ತಿದ್ದರು. ಹಿಂಬದಿಯಲ್ಲಿ ಸಾತ್ಯಕಿ, ದೃಷ್ಟದ್ಯುಮ್ನ, ಅಭಿಮನ್ಯು ಮತ್ತು ದ್ರೌಪದಿಯ ಮಕ್ಕಳು. ಅವರ ಹಿಂದೆ ಯುಧಿಷ್ಠಿರ, ನಕುಲ, ಸಹದೇವ. ಉಳಿದಂತೆ ವಿರಾಟ, ದೃಪದ, ಘಟೋತ್ಕಚ, ದೃಷ್ಟಕೇತು, ಕೇಕಯ್ಯ ಸೋದರರು ಎಲ್ಲರೂ ಸಿದ್ಧರಾದರು. ಭೀಷ್ಮರನ್ನು ಯುದ್ಧದಲ್ಲಿ ಸೋಲಿಸುವವರು ಇಡೀ ಜಗತ್ತಲ್ಲೇ ಯಾರೂ ಇಲ್ಲ. ಅಂಥ ಭೀಷ್ಮರು ಭುಜದ ಮೇಲಿನಿಂದ ಕವಚ ಹಾಕಿಕೊಳ್ಳುವಾಗ ಇಂದು ಈ ಕವಚ ಬೇಕಾ ಅನಿಸುತ್ತೇನೋ. ತಲೆ ಮೇಲೆ ರಕ್ಷಾ ಕಿರೀಟ ಹಾಕುವಾಗ ಹುಬ್ಬೇರಿಸಿ ಕಣ್ಣು ಮೇಲೆ ಮಾಡಿ ತಲೆಯ ಮೇಲಿರುವ ಕಿರೀಟವನ್ನು ನೋಡಿ ಬೇಕಾಬಿಟ್ಟಿಯಾಗಿ ಕಟ್ಟಿಕೊಂಡಿರಬಹುದು. ಯಾಕೆಂದರೆ ಅವರು ಇಂದು ಯುದ್ಧ ಮಾಡುವುದು ನೆಪಕ್ಕಾಗಿ ಮಾತ್ರ. ಕೊನೆಗೆ ಯುದ್ಧ ಭೂಮಿಗೆ ಬಂದು ತನ್ನ ಸೈನ್ಯವನ್ನು ಅಸುರವ್ಯೂಹದಲ್ಲಿ ನಿಲ್ಲಿಸಿ ಎಂದಿನಂತೆ ಭೀಷ್ಮನೇ ನಾಯಕ, ಅವನ ರಕ್ಷಣೆಗೆ ಧಾರ್ತರಾಷ್ಟ್ರರು, ಅಶ್ವತ್ಥಾಮ, ದ್ರೋಣ, ಭಗದತ್ತ, ಕೃತವರ್ಮ ಹಾಗೂ ಕೃಪ. ಇನ್ನು ಅವರ ಹಿಂದೆ ಶಕುನಿ ಮತ್ತು ಕಾಂಭೋಜ ರಾಜ. ಇವರ ಹಿಂದೆ ತ್ರಿಗರ್ತರು. ಭೀಷ್ಮನು ಅಂದು ಮನಸ್ಸಿಟ್ಟು ಯುದ್ಧ ಮಾಡಿದ. ಕೌರವರು ನೋಡುತ್ತಿದ್ದಂತೆಯೇ ಅವನ ವಿನಾಶ ಕಾರ್ಯ ಪ್ರಾರಂಭವಾಯಿತು. ಅಜ್ಜ ಎಂದಿಗಿಂತ ಗೆಲುವಾಗಿರುವನೆಂದು ದುರ್ಯೋಧನನಿಗೆ ಅನಿಸಿತು. ಅವನು ಅಜ್ಜನ ಮುಖದ ಮೇಲೆ ಇಂತಹ ಸಂತೋಷವನ್ನು ಕಂಡು ಬಹಳ ದಿನಗಳಾಗಿತ್ತು. ಶಿಖಂಡಿಯು ಭೀಷ್ಮನ ಎದುರು ಬಂದು ನಿಂತ ಕೂಡಲೇ ಭೀಷ್ಮನ ಮುಖ ತಿರಸ್ಕಾರದಿಂದ ಗಂಟಿಕ್ಕಿತು. ಭೀಷ್ಮನು, ನೀನಿಂದು ಗಂಡಸಾಗಿರಬಹುದು, ವೀರನಾಗಿರಬಹುದು, ಆದರೆ ನನ್ನ ಮಟ್ಟಿಗೆ ನೀನು ಹೆಣ್ಣೆ. ಹೆಂಗಸಿನೊಡನೆ ಯುದ್ಧ ಮಾಡುವುದೇ? ಅದು ನನ್ನಿಂದಾಗದ ಕೆಲಸ ಎಂದು ಬಿಟ್ಟ. ಶಿಖಂಡಿಗೆ ರೇಗಿ, ನೀನು ಮಹಾಧನುರ್ಧಾರಿಯಾಗಿರಬಹುದು. ಅಂಬೆಯ ಪ್ರೇಮಕ್ಕಿಂತಲೂ ನಿನಗೆ ನಿನ್ನ ಗುರು ಭಾರ್ಗವರೊಡನೆ ಯುದ್ಧ ಮಾಡುವುದೇ ಇಷ್ಟವಾಗಿರಬಹುದು. ನಿನ್ನ ಬಗ್ಗೆ ಎಲ್ಲವೂ ನನಗೆ ಗೊತ್ತು. ಪಾಂಡವರ ಪ್ರೀತ್ಯರ್ಥವಾಗಿ ನನ್ನ ಬಹುದಿನದ ಕನಸನ್ನು ನನಸಾಗಿಸಿಕೊಳ್ಳುವುದಕ್ಕಾಗಿ ನಿನ್ನನ್ನು ಇಂದು ಕೊಲ್ಲುತ್ತೇನೆ ಎಂದು 5 ಬಾಣಗಳನ್ನು ಗುರಿಯಿಟ್ಟು ಭೀಷ್ಮನಿಗೆ ಹೊಡೆದನು. ಬಹುಶಃ ಮನಸ್ಸಿನಲ್ಲಿ ಮನ್ಮಥನ 5 ಬಾಣಗಳನ್ನು ಸ್ಮರಿಸಿಕೊಂಡಿರಬೇಕು. ಅಷ್ಟರಲ್ಲಿ ಅರ್ಜುನನು, ನಿನ್ನ ಜೊತೆ ಯುದ್ಧ ಮಾಡುವುದಕ್ಕೆ ಒಪ್ಪದ ಇವನನ್ನು ಹೇಗೆ ಹೊಡೆಯುತ್ತಿ? ಅವನನ್ನು ಬೆಂಬಿಡದೆ ರೇಗಿಸುತ್ತಲೇ ಇರು. ಉಳಿದುದೆಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ ಎಂದನು. ಭೀಷ್ಮನಿಗೆ ಅಪಾಯ ಒದಗಿರುವುದು ಕೌರವರಿಗೆ ಗೊತ್ತಾಯಿತು. ಅವರೆಲ್ಲ ರಕ್ಷಣೆಗೆ ಧಾವಿಸಿ ಬಂದರು. ದುರ್ಯೋಧನನು, ಅಜ್ಜ, ಅರ್ಜುನನು ಮತ್ತು ಅಭಿಮನ್ಯು ಇಬ್ಬರೂ ಸೈನ್ಯವನ್ನು ಕೊಚ್ಚಿ ಹಾಕುತ್ತಿದ್ದಾರೆ. ನೀನು ಪಾಂಡವರನ್ನು ಕೊಲ್ಲದಿದ್ದರೆ ಸಂಜೆಯೊಳಗೆ ನಮ್ಮ ಅರ್ಧ ಸೈನ್ಯವು ನಾಶವಾಗುವುದು ಖಂಡಿತ ಎನ್ನಲು ಜಿಗುಪ್ಸೆಯಿಂದ ಭೀಷ್ಮರು, ನಾನು ಪಾಂಡವರನ್ನು ಕೊಲ್ಲುವುದಿಲ್ಲ ಎಂದು ಸಾರಿ ಹೇಳಿದ್ದೇನೆ. ದಿನಕ್ಕೆ 10,000ದಂತೆ ಸೈನಿಕರನ್ನು ಕೊಲ್ಲುವೆನೆಂದು ಹೇಳಿದ್ದೆ. ಅದರಂತೆ ಕೊಂದಿದ್ದೇನೆ. ಇನ್ನೂ 1 ಬಾರಿ ಹೇಳುತ್ತೇನೆ ಕೇಳು. ಪಾಂಡವರನ್ನು ದೇವತೆಗಳೂ ಕೊಲ್ಲಲಾರರು. ಬದಲಿಗೆ ಅರ್ಜುನನೇ ನನ್ನನ್ನು ಕೊಲ್ಲುತ್ತಾನೆ. ಇವತ್ತು ನಿನ್ನ ಮತ್ತು ನಿನ್ನ ತಂದೆಯ ಸಾಲವನ್ನೆಲ್ಲ ತೀರಿಸಿಬಿಟ್ಟು ರಣರಂಗದಲ್ಲಿ ಪ್ರಾಣ ಬಿಡುತ್ತೇನೆ, ಇದು ಖಂಡಿತ ಎಂದು ಹೇಳಿ ಮತ್ತೆ ಯುದ್ಧಕ್ಕೆ ಹೊರಟನು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು.